ಅಭಿನವ ಭಾರತಿ ವಿದ್ಯಾಕೇಂದ್ರ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ದ್ವಿತೀಯ ದರ್ಜೆ ಸಹಾಯಕರಾಗಿ ವಯೋನಿವೃತ್ತಿಗೊಂಡ ಜಿ ಬಲನಾರಾಯಣಸ್ವಾಮಿಯವರಿಗೆ ಬೀಳ್ಕೊಡುಗೆ ಸಮಾರಂಭ ಶಾಲಾ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಅಭಿನವ ಭಾರತಿ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಶಿವಮೂರ್ತಿ ಕೀಲಾರ ಗಿಡಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಬಹಳ ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಇಂದು ವಯೋನಿವೃತ್ತಿಗೊಂಡಿದ್ದಾರೆ. ಅವರು ಸರ್ಕಾರದ ಕೆಲಸಕ್ಕೆ ನಿವೃತ್ತಿಗೊಂಡಿದ್ದರೆ ಅಷ್ಟೇ, ಆದರೆ ಆಡಳಿತ ಮಂಡಳಿಗೆ ವಿರಾಮ ಬೇಡ, ನಿಮ್ಮ ಕೆಲಸ ನಿರಂತರವಾಗಿ ನಡೆಯಲಿ ಎಂದು ತಿಳಿಸಿದರು. ಒತ್ತಡದ ಜೀವನದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಂಡು ನಿವೃತ್ತಿ ಹೊಂದುತ್ತಿರುವ ಜಿ ಬಲನಾರಾಯಣಸ್ವಾಮಿಯವರಿಗೆ ದೇವರು ಆರೋಗ್ಯ ಭಾಗ್ಯ ಕರುಣಿಸಿದ್ದಾನೆ ಎಂದು ಶುಭ ಹಾರೈಸಿದರು. ನಮ್ಮ ಕನ್ನಡ ಮೀಡಿಯಂನ ಇವತ್ತು ನಿವೃತ್ತಿ ಒಂದು ನಾರಾಯಣ ಸರ್ ಅವರು ಬಹಳ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡಿ ಅವರ ಒಂದು ಸರ್ಕಾರದ ಕೆಲಸಕ್ಕೆ ಇವತ್ತು ವಿರಾಮ ಆಗ್ತಾ ಇದ್ದಾರೆ. ಅದು ವಿರಾಮ ಬರೀ ಸರ್ಕಾರಕ್ಕೆ ಮಾತ್ರ, ಆದರೆ ಆಡಳಿತ ಮಂಡಳಿಗೆ ಇನ್ನೂ ವಿರಾಮ ಬೇಡ, ನಿಮ್ಮ ಕೆಲಸ ನಿರಂತರವಾಗಿ ನಡೀಲಿ, ನಮ್ಮಿಂದ ಇನ್ನೂ ಕಲಿಯುವಂಥದ್ದು ಮುಂದಿನ ಕಲಿಯುವಂಥ ಇದು ಎಲ್ಲ ಇದೆ. ಈ ಸಂದರ್ಭದಲ್ಲಿ ಅವರಿಗೆ ನಾವು ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡೋದು ಏನು ಅಂತಂದರೆ, ನಿಮ್ಮ ನಿವೃತ್ತಿ ಜೀವನ ತುಂಬ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಲಿ. ಈ ಒಂದು ಸಂದರ್ಭದಲ್ಲಿ ಸೇರ್ತಕ್ಕಂಥ ಎಲ್ಲ ಗುರು ಹಿರಿಯರಲ್ಲಿದ್ದಾರೆ, ಅವರಿಂದ ಪಾಠ ಕಲಿತು ನಾನು ಇಷ್ಟು ದೂರ ಬಂದಿದ್ದೀನಿ. ಯಾವ ಒಂದು ಆಶೀರ್ವಾದಗಳು, ಸ್ವಾಮೀಜಿಯವರ ಆಶೀರ್ವಾದ ಇದರಿಂದ ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾ ಇರೋ ತಮ್ಮೆಲ್ಲರಿಗೂ ಸಾಕ್ಷಿಯಾಗಿದೆ. ಈ ಒಂದು ಸಂದರ್ಭದಲ್ಲಿ ಗುರು ಹಿರಿಯರಿಗೆ ನಾನೇನು ಹೇಳಲಿಕ್ಕೆ ಇಷ್ಟ ಅಂತ ಅಷ್ಟೊಂದು ದೊಡ್ಡ ವ್ಯಕ್ತಿನೂ ಅಲ್ಲ ನಾನು. ಅವ್ರಿಗೆ ನಾನೇನು ಮಾಡ್ಬೋದು ಅಂತಂದರೆ, ಒಂದು ನಮಗೆಲ್ಲ ಪ್ರಚಲಿತವಾಗಿರ್ತಕ್ಕಂಥ ಭಗವದ್ಗೀತೆಯನ್ನು ಅವರಿಗೆ ಕೊಟ್ಟು ಅವರ ನಿವೃತ್ತಿ ಜೀವನದಲ್ಲಿ ಅವರು ಒಂದು ಸ್ವಲ್ಪ ಇದನ್ನು ಅಭ್ಯಾಸ ಮಾಡುವಂಥ ಕೆಲಸ ಆಗಲಿ ಅಂತೇಳಿ ಸ್ವಾಮೀಜಿಯವರ ಭಗವದ್ಗೀತೆ ಮತ್ತು ನಮ್ಮ ಇವ್ರದ್ದು ಎಲ್ಲ ಇರುವಂಥ ವಚನಾಮೃತವನ್ನು ಅವರಿಗೆ ಪ್ರತಿಯೊಬ್ಬರಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಸಂಸ್ಥೆಯನ್ನು ಕಟ್ಟಿ ಉಳಿಸಿ ಬೆಳೆಸಿದಂಥ ನಮ್ಮ ಟ್ರಸ್ಟ್ಗಳಾದಂಥ ಹಿರಿಯರು ಚಲುವೇಗೌಡ ಸರ್ ಅವರು ಇದ್ದಾರೆ, ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕರೆಸಿ ನಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತ ತಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸಿ, ಹಾಗೂ ಬಾಲು ಸರ್ ಅವರ ವೈಫು. ಇದೇ ಸಂದರ್ಭದಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ವಯೋನಿವೃತ್ತಿಗೊಂಡ ಜಿ ಬಲನಾರಾಯಣಸ್ವಾಮಿಯವರಿಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ತಮ್ಮ ಹಿತೈಷಿಗಳು ಅಭಿನಂದಿಸಿ ಗೌರವಿಸಿದರು. ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ಸೈಡಿಂದ ಮಾಡಿ ಮೇಡಮ್, ಕೇಳಿಸಲ್ಲ. ಅಭಿನಂದಿಸಿದ ನಮ್ಮ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ನಮ್ಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಜೋಶಿ ಮೇಡಮ್ ಅವರಿಗೂ ಕೂಡ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ನಿರ್ದೇಶಕ ಚಲುವೇಗೌಡ, ನಿವೃತ್ತ ಮುಖ್ಯ ಶಿಕ್ಷಕ ಜಗನ್ನಾಥ್, ಶಂಕರೇಗೌಡ, ವಿಜಯಲಕ್ಷ್ಮಿ ಸೇರಿದಂತೆ ಶಾಲಾ ಶಿಕ್ಷಕರು, ನಿವೃತ್ತ ಶಿಕ್ಷಕರುಗಳು, ವಿದ್ಯಾರ್ಥಿಗಳು ಹಾಜರಿದ್ದರು.